ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಆಗಸ್ಟ್ 10ರಂದು ಕೊಚ್ಚಿಕೊಂಡು ಹೋಗಿತ್ತು. ಅಂದಿನಿಂದ ನಿರಂತರವಾಗಿ ಈ ಗೇಟ್ನ ದುರಸ್ತಿ ಕಾರ್ಯ ಕೂಡ ಆರಂಭವಾಗಿತ್ತು. ಅದರಲ್ಲೂ ಕೂಡ ಕಳೆದ 2 ದಿನಗಳಿಂದ ಸ್ಟಾಪ್ಲಾ ಗೇಟ್ನ ಮೊದಲ ಎಲಿಮೆಂಟ್ನ ಅಳವಡಿಕೆ ಪ್ರಕ್ರಿಯೆಗೆ ನಿರಂತರವಾಗಿ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ರು. ಇದೀಗ ಕೊನೆಗೂ ಕೂಡ 2 ದಿನಗಳ ನಿರಂತರ ಶ್ರಮದ ಫಲವಾಗಿ ಸ್ಟಾಪ್ಲಾ ಗೇಟ್ನ ಮೊದಲ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಸಿಬ್ಬಂದಿ ಯಶಸ್ವಿಯಾಗಿರುವಂಥದ್ದು. ಇದೀಗ ನಾವು ಜಲಾಶಯದ ಮುಂಭಾಗದಲ್ಲಿ ಇದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ನಿನ್ನೆ ಮಧ್ಯಾಹ್ನದಿಂದ ಈ ಸ್ಟಾಪ್ಲಾ ಗೇಟ್ನ ಮೊದಲ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಸಿಬ್ಬಂದಿ ಮಾಡ್ತಾ ಇದ್ರು. ಆದರೆ ಕೆಲ ಅಡ್ಡಿ ಆತಂಕಗಳು ಎದುರಾಗಿದ್ವು. ಪ್ರಮುಖವಾಗಿ ಅಂತಂತಂದರೆ ಕೌಂಟರ್ ಪಾರ್ಟ್ನಲ್ಲಿದ್ದಂಥ ಕಬ್ಬಿಣದ ತುಂಡು ಮತ್ತು ಏನು ಹೂಯಿಸ್ಟ್ ಗೇಟ್ಗಳು ಇದ್ದಂಥ ಪರಿಣಾಮವಾಗಿ ಈ ಮೊದಲ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಇವತ್ತು ಮುಂಜಾನೆಯಿಂದ ಈ ಎರಡೂ ಕೌಂಟರ್ ಪಾರ್ಟ್ ಮತ್ತು ಹೂಯಿಸ್ಟ್ ಗೇಟನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಸಿಬ್ಬಂದಿ ಮಾಡಿದರು. ಪ್ರಮುಖವಾಗಿ ಸಂಜೆ 7 ಗಂಟೆಯಿಂದ ಈ ಸ್ಟಾಪ್ಲಾ ಗೇಟ್ನ ಮೊದಲ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಪ್ರಕ್ರಿಯೆಗೆ ಇಲ್ಲಿನ ಸಿಬ್ಬಂದಿ ಚಾಲನೆಯನ್ನು ಕೊಟ್ಟಿದ್ದರು. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಈ ಮೊದಲ ಎಲಿಮೆಂಟ್ಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಈ ಎಲಿಮೆಂಟ್ ಅಳವಡಿಕೆಯ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು. ಕಳೆದ 2 ದಿನಗಳಿಂದ ನಿರಂತರವಾಗಿ 50ಕ್ಕೂ ಹೆಚ್ಚು ಸಿಬ್ಬಂದಿ ಈ ಎಲಿಮೆಂಟ್ ಅಳವಡಿಕೆ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಆರಂಭದಲ್ಲಿ ಸಾಕಷ್ಟು ವಿಘ್ನಗಳು ಬಂದರೂ ಕೂಡ ಅವೆಲ್ಲವುಗಳನ್ನು ನಿವಾರಿಸಿ ಮೊದಲ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಇದೀಗ ಯಶಸ್ವಿಯಾಗಿರುವಂಥದ್ದು. ರಾತ್ರಿ 8 ರಿಂದ 9 ಗಂಟೆ ಸಮಯದಲ್ಲಿಯೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದಂಥ ಸಿಬ್ಬಂದಿ 64 ಅಡಿ ಉದ್ದ, ಈ 4 ಮೀಟರ್ ಎತ್ತರದ ಈ ಮೊದಲ ಎಲಿಮೆಂಟನ್ನು ಯಶಸ್ವಿಯಾಗಿ ನೀರಲ್ಲಿ ಇಳಿಸಿರುವಂಥದ್ದು. ಆ ಮುಖಾಂತರ ಅಂತಂದರೆ ಕನಿಷ್ಠ ನೀರನ್ನು ಅಂದರೆ ಈ ಒಂದು ಎಲಿಮೆಂಟನ್ನು ಯಶಸ್ವಿಯಾಗಿ ಅಳವಡಿಸಿದ್ದಕ್ಕೆ ಜಲಾಶಯದಲ್ಲಿ 5 ರಿಂದ 6 TMC ಹೆಚ್ಚು ನೀರು ಸಂಗ್ರಹವಾಗಿ ಉಳಿತಿದೆ. ಇವತ್ತು ರಾತ್ರಿ ಇನ್ನೊಂದು ಎಲಿಮೆಂಟ್ ಅಳವಡಿಸಲಿಕ್ಕೆ ಕೂಡ ಈಗಾಗಲೇ ಕ್ರಮಗಳನ್ನು ಕೈಗೊಳ್ತಾ ಇರೋದು. ಅಂದುಕೊಂಡಂತೆ ಆದರೆ ಇನ್ನೊಂದು ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಕೂಡ ಬೇಕಾದ ಸಿದ್ಧತೆಯನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಒಟ್ಟು 5 ಎಲಿಮೆಂಟ್ಗಳ ಅಳವಡಿಕೆ ಆಗಬೇಕಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಎಲಿಮೆಂಟನ್ನು ಅಳವಡಿಕೆ ಮಾಡೋದೇ ದೊಡ್ಡ ಚಾಲೆಂಜ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಡ್ಯಾಮಿಗೂ ಕೂಡ ಸಣ್ಣ ವ್ಯತ್ಯಾಸ ಆಗದಂತೆ ಅದನ್ನು ಅಳವಡಿಸುವಂಥ ಒಂದು ಅವಶ್ಯಕತೆ ಇತ್ತು. ಯಾಕಂದರೆ ತುಂಗಭದ್ರಾ ಜಲಾಶಯ 70 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಜಲಾಶಯ. ಇಂಥ ಜಲಾಶಯಕ್ಕೆ ಸಣ್ಣ ಒಂದು ಅಪಾಯ ಕೂಡ ಆಗದಂತೆ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಅವಶ್ಯಕತೆ ಇತ್ತು. ಯಾಕಂದರೆ ಒಂದೊಂದು ಎಲಿಮೆಂಟ್ ಕೂಡ 13 ರಿಂದ 14 ಟನ್ ಭಾರವನ್ನು ಹೊಂದಿರ್ತವೆ. ಇಂಥ ಎಲಿಮೆಂಟನ್ನು ಅಳವಡಿಸಬೇಕಾದ ಸಂದರ್ಭದಲ್ಲಿ ಸಾಕಷ್ಟು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇಂಥ ಜಾಗೃತಿಯನ್ನು ವಹಿಸಿ ಇದೀಗ ಮೊದಲ ಎಲಿಮೆಂಟ್ಗಳನ್ನು ಅಳವಡಿಸಲಿಕ್ಕೆ ಯಶಸ್ವಿಯಾಗಿರುವಂಥದ್ದು. ಪ್ರಮುಖವಾಗಿ 2 ಕ್ರೇನ್ಗಳನ್ನು ಬಳಸಿಕೊಂಡು 50ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಉಲ್ಲೇಖಿಸಬೇಕಾಗ್ತದೆ, ಅನೇಕ ಸಿಬ್ಬಂದಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಈ ಎಲಿಮೆಂಟಿನ ಮೇಲ್ಭಾಗದಲ್ಲಿ ಸಿಬ್ಬಂದಿ ಹತ್ತಿ ಅದನ್ನು ಸರಿಯಾಗಿ ಸ್ಕ್ರೂ ಅಂದರೆ ನಿಗದಿತ ಒಂದು ಸ್ಥಳದಲ್ಲಿ ಅದು ಕೂರುವಂತೆ ಮಾಡಲು ಮತ್ತು ಅದು ಸರಿಯಾಗಿ ನೀರಿನಲ್ಲಿ ಹೋಗಿ ಇಳಿಯುವಂತೆ ಮಾಡುವಲ್ಲಿ ಪ್ರಮುಖವಾಗಿ ಸಿಬ್ಬಂದಿ ಸಾಕಷ್ಟು ಒಂದು ಶ್ರಮವನ್ನು ವಹಿಸಿರುವಂಥದ್ದು. ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಅವರೆಲ್ಲರ ನಿರಂತರವಾದಂಥ ಒಂದು ಶ್ರಮದ ಫಲವಾಗಿ ಇದೀಗ ಮೊದಲ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿರುವಂಥದ್ದು. ಆ ಮುಖಾಂತರ ಅಂತಂದರೆ ರೈತರಲ್ಲಿ ಏನೋ ಒಂದು ಆತಂಕ ಇತ್ತು, ಆ ಆತಂಕವನ್ನು ನಿವಾರಣೆ ಮಾಡುವಂಥ ಒಂದು ಕೆಲಸವನ್ನು ಇದೀಗ ತಜ್ಞರು ಮತ್ತು ಸಿಬ್ಬಂದಿ ಮಾಡಿರುವಂಥದ್ದು. ಯಾಕಂದರೆ ಮೊದಲ ಎಲಿಮೆಂಟ್ ಅಳವಡಿಕೆ ಆಗುತ್ತೋ ಇಲ್ಲವೋ ಅನ್ನೋದೊಂದು ಆತಂಕ ಅನೇಕರನ್ನ ಕಾಡಿತ್ತು. ನೀರು ಅನೇಕ ವ್ಯರ್ಥವಾಗಿ ಹೋಗ್ತಾ ಇರೋದು ರೈತರಲ್ಲಿ ಭಯವನ್ನು ಮೂಡಿಸಿತು. ಆದರೆ ಎಲಿಮೆಂಟನ್ನು ಅಳವಡಿಸುವಲ್ಲಿ ಇದೀಗ ಸಿಬ್ಬಂದಿ ಯಶಸ್ವಿಯಾಗಿರುವಂಥದ್ದು. ಆ ಮುಖಾಂತರ ಅಂತಂದರೆ ಕಳೆದ 6 ದಿನಗಳಿಂದ ನಿರಂತರವಾಗಿ ನೀರು ವ್ಯರ್ಥವಾಗಿ ಹೋಗ್ತಾ ಇತ್ತು. ವ್ಯರ್ಥವಾಗಿ ಹೋಗುತ್ತಾ ನೀರನ್ನು ಸ್ವಲ್ಪ ಮಟ್ಟಿಗೆ ತಡೆಯುವಂಥ ಒಂದು ಕೆಲಸವನ್ನು ಇದೀಗ ಸಿಬ್ಬಂದಿ ಮಾಡಿದರೆ 2, 3 ಮತ್ತು 4, 5ನೇ ಎಲಿಮೆಂಟನ್ನು ಅಳವಡಿಸಿದರೆ ಸಂಪೂರ್ಣವಾಗಿ ನೀರು ನಿಲ್ತದೆ. ಆ ಒಂದು ಕೆಲಸಕ್ಕೂ ಕೂಡ ಇದೀಗ ಸಿಬ್ಬಂದಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸಿಬ್ಬಂದಿಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಯಾಕಂತಂದರೆ ನಿರಂತರವಾಗಿ ಕಳೆದ 6 ದಿನಗಳಿಂದ ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಅದರಲ್ಲೂ ಕೂಡ ನಿನ್ನೆಯಿಂದ ಹಗಲು ರಾತ್ರಿ ಅನ್ನದೇ ಈ ಮೊದಲ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಕಾರ್ಯಕ್ಕೆ ಸಿಬ್ಬಂದಿ ಮುಂದಾಗಿದ್ದರು. ಅವರ ನಿರಂತರ ಶ್ರಮದಿಂದಾಗಿ ತಜ್ಞರ ಅನೇಕ ಸಲಹೆಗಳ ಪರಿಣಾಮವಾಗಿ ಇದೀಗ ಮೊದಲ ಎಲಿಮೆಂಟ್ ಯಶಸ್ವಿಯಾಗಿ ಅಳವಡಿಕೆ ಆಗಿರುವಂಥದ್ದು. ಆ ಮುಖಾಂತರ ಅಂತಂದರೆ ನೀರನ್ನು ತಡೆಯುವಂಥ ಒಂದು ಕೆಲಸ ಮತ್ತು ಈ ಭಾಗದ ಜನರ ಹಿತವನ್ನು ಕಾಪಾಡುವಂಥ ಒಂದು ಕೆಲಸಕ್ಕೆ ನಿರಂತರವಾಗಿ ಸಿಬ್ಬಂದಿ ಶ್ರಮ ವಹಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.